ಇಂದು ಹೊಸನಗರ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಕಚೇರಿ ವ್ಯಾಪ್ತಿಗೆ ಬರುವ ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸಕ್ಕೆ ಹಾಜರಾಗದೆ ತಮ್ಮ ಪೆನ್ನುಗಳನ್ನು ಕೆಳಗಿಟ್ಟು ಮೊಬೈಲ್ ಆಪ್ ಮತ್ತು ವೆಬ್ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸಿ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟ ಕಾಲದ ಮುಷ್ಕರಕ್ಕೆ ಮುಂದಾದರು. ಅಂತರ ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡಿ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸದೆ ಮೊಬೈಲ್ ಆಪ್ಗಳ ಮೂಲಕ ನಿರಂತರವಾಗಿ ಕಾರ್ಯನಿರ್ವಹಿಸಲು ಒತ್ತಡ ಹೇರುವುದನ್ನು ನಿಲ್ಲಿಸಿ ಹಲವು ವರ್ಷಗಳಿಂದ ದುಡಿಯುತ್ತಿರುವವರಿಗೆ ಪದೋನ್ನತಿ ನೀಡಿ ಕೆಲಸಕ್ಕೆ ಚಾವಡಿ ನೀಡಿ ಕೆಲಸ ಕೇಳಿ ನಾವು ಮನುಷ್ಯರಂತೆ ಕಾಣಿ, ತಾಂತ್ರಿಕ ಹುದ್ದೆ ಅಲ್ಲ ಎಂದ ಮೇಲೆ ತಾಂತ್ರಿಕ ಕೆಲಸದ ಒತ್ತಡ ಯಾಕೆ ಎನ್ನುವಂತಹ ಪ್ಲಕಾರ್ಡ್ಗಳನ್ನು ಹಿಡಿದು ತಾಲೂಕು ಕಚೇರಿ ಮುಂಭಾಗ ಮುಷ್ಕರಕ್ಕೆ ಮುಂದಾದ ನೌಕರರು ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಈ ಮುಷ್ಕರ ನಡೆಸುತ್ತಿರುವುದಾಗಿ ತಿಳಿಸಿದರು. ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ, ಕಂದಾಯ ಇಲಾಖೆಯ ಎಲ್ಲಾ ವೆಬ್ ಮೊಬೈಲ್ ತಂತ್ರಾಂಶಗಳಾದ ಸಂಯೋಜನೆ, ಇ ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬೀಟ್, ಬಗರ್ ಹುಕುಂ, ಹಕ್ಕುಪತ್ರ, ಭೂಮಿ ಸೇರಿದಂತೆ 20ಕ್ಕೂ ಹೆಚ್ಚು ತಂತ್ರಾಂಶಗಳ ಕಚೇರಿ ಕಾರ್ಯ ನಿರ್ವಹಿಸಲು ಸೂಕ್ತ ಮೊಬೈಲ್ ಸೇರಿದಂತೆ ಸರ್ಕಾರ ಈವರೆಗೆ ಆಧುನಿಕ ಉಪಕರಣಗಳನ್ನು ನೀಡಿಲ್ಲ. ಇದು ಸರಿಯಾಗಿ ಕಾರ್ಯನಿರ್ವಹಿಸಲು ಆಗದೆ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಿದೆ. ಮಲೆನಾಡು ಭಾಗದಲ್ಲಿ ವಿಪರೀತ ಸರ್ವರ್ ವೈಫಲ್ಯ ಹಾಗೂ ಹವಾಮಾನ ವೈಪರೀತ್ಯವು ಕಾರ್ಯನಿರ್ವಹಣೆಗೆ ತೊಡಕಾಗಿದೆ. ಈ ಎಲ್ಲಾ ಕಾರಣಗಳಿಂದ ಸಿ ವೃಂದದ ನೌಕರರ 10 ಪಟ್ಟು ಹೆಚ್ಚುವರಿ ಕಾರ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ನೀಡುವ ಸಮನಾದ ವೇತನ ಶ್ರೇಣಿ ನಿಗದಿಪಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಸೇವಾ ವಿಷಯಗಳಿಗೆ ಸೂಕ್ತ ಸೌಲಭ್ಯಗಳಾದ ಸುಸಜ್ಜಿತ ಕಚೇರಿ, ಉತ್ತಮ ಪರಿಕರಗಳು, ಸಿಯುಜಿ ಸಿಮ್ ಡೇಟಾ ಹೊಂದಿರುವ ಮೊಬೈಲ್ ಫೋನ್, ಗೂಗಲ್ ಕ್ರೋಮ್ ಬುಕ್ ಟಾಪ್ ಪ್ರಿಂಟರ್, ಸ್ಕ್ಯಾನರ್ ನೀಡಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ಮೊಬೈಲ್ ತಂತ್ರಾಂಶಗಳ ಕಾರಣ ಆಗಿರುವ ಎಲ್ಲಾ ಸಿಬ್ಬಂದಿಗಳ ಅಮಾನತನ್ನು ತಕ್ಷಣವೇ ರದ್ದುಪಡಿಸಬೇಕು. ಕೆಸಿಎಸ್ಆರ್ ನಿಯಮದಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಅಂತರ್ಜಿಲ್ಲಾ ವರ್ಗಾವಣೆ ಕೆಸಿಎಸ್ಆರ್ ನಿಯಮ 16A ಉಪಖಂಡ 2 ಮರುಸ್ಥಾಪಿಸಬೇಕು. ಅನಾರೋಗ್ಯ ಅನಿವಾರ್ಯ ವಿಶೇಷಚೇತನ ಸಂದರ್ಭದಲ್ಲಿ ನಿಯೋಜನೆಯನ್ನು ಕೌನ್ಸಿಲಿಂಗ್ ಮೂಲಕ ಆದೇಶ ಮಾಡಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ನಮ್ಮ ರಾಜ್ಯ ಸಂಘದಿಂದ 22ನೇ ತಾರೀಕು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ನಮ್ಮ ಎಲ್ಲ ವಿಲೇಜ್ ಅಕೌಂಟ್ಗೆ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರದಲ್ಲಿ ಇದಕ್ಕೆ ನಾವು ಮುಷ್ಕರನೇ ಒಂದು ಅಂತಿಮ ರೂಪುರೇಷೆನ ಕೊಡಲೇಬೇಕು ಅಂತ ಹೇಳಿ, ಇದೊಂದೇ ಪರಿಹಾರ ಅಂತ ಹೇಳಿ ನಾವು ಸೋಮವಾರ 23ನೇ ತಾರೀಕಿಂದ 25ನೇ ತಾರೀಕುವರೆಗೂ ಕೂಡ ನಾವು ಸಂಯೋಜನೆ ಆ್ಯಪ್ ಅಂತ ಹೇಳಿ ನಮ್ಮ ಸಾರ್ವಜನಿಕ ಜೀವನಕ್ಕೆ ಮತ್ತು ಕೊನೆಗೆ ಅವರ ಅವಶ್ಯಕತೆಗಳಿಗೆ ತೊಂದರೆ ಆಗದ ರೀತಿ ಒಂದು ಆ್ಯಪ್ನ ಉಪಯೋಗ ಮಾಡಿಕೊಂಡು ಇನ್ನೂ ಉಳಿದಂಥ ಕೆಲವೊಂದು ನಮಗೆ ಏನು 1 to 5 ಆ್ಯಪ್ ಆಗಿರ್ಬೋದು, ಮತ್ತು ಕೊನೆಗೆ ಕೆಲವೊಂದು ನಮ್ಮ ಆಧಾರ್ ಸೀಡಿಂಗ್ ಆಗಿರ್ಬೋದು, ಮತ್ತು ಕೊನೆಗೆ ಕೆಲವೊಂದು ಆ್ಯಪ್ಗಳನ್ನ ನಾವು ಸ್ಥಗಿತ ಮಾಡಿ 3 ದಿನ ನಾವು ಸರ್ಕಾರಕ್ಕೆ ನಾವು ಕಾಲಾವಕಾಶ ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಮಾನ್ಯ ತಹಶೀಲ್ದಾರರು ಕೂಡ ಪ್ರತಿಯೊಬ್ಬ ಅಧಿಕಾರಿ ಹಾಗೂ ನಮ್ಮ ಸರ್ಕಾರ ಮಟ್ಟದಲ್ಲಿನ ನಮ್ಮ ಸಚಿವರ ಗಮನಕ್ಕೂ ಕೂಡ ನಾವು ತಂದು ಇವೆಲ್ಲ ಮನವಿಗಳನ್ನ ನಾವು ಕೊಟ್ಟಿದ್ದೇವೆ. ಅದಾದ ನಂತರದಲ್ಲಿ ನಮ್ಮ ಸರ್ಕಾರದಿಂದ ನಮ್ಮ ಬೇಡಿಕೆಗಳಿಗೆ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ ಅಂತ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ತಾಲೂಕು ಕೇಂದ್ರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೇವೆ. ನಾಳೆ ದಿನ ಎಲ್ಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಾವು ಸ್ಟ್ರೈಕ್ನ ಕೈಗೊಳ್ತೇವೆ. ಇವತ್ತು ನಾಳೆ ನಾವೇನು ಸ್ಟ್ರೈಕ್ ಕೈಗೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಮುಷ್ಕರನ್ನು ಕೈಗೊಳ್ಳಲಿಕ್ಕೆ ಅದನ್ನು ನಾವು ರಾಜ್ಯ ಸಂಘದಿಂದ ನಿರ್ಣಯ ಮಾಡ್ತಾರೆ. ಅವ್ರೇನು ರಾಜ್ಯ ಸಂಘದಿಂದ ನಿರ್ಣಯ ಮಾಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರನ್ನು ಕೈಗೊಳ್ತೇವೆ. ಈ ಒಂದು ನಾವು ಕೈಗೊಳ್ತಿರುವಂತಹ ಮುಷ್ಕರದ ಬಹುಮುಖ್ಯವಾದಂತಹ ಉದ್ದೇಶ ಏನು ಅಂತ ಅಂದರೆ, ನಮ್ಮ ಏನು ವಿಲೇಜ್ ಅಕೌಂಟ್ಗಳು ಪ್ರತಿನಿತ್ಯ ಈ ಸರ್ಕಾರದ ಹಂತದಲ್ಲಿ
ಏನು ಮೊಬೈಲ್ ಆ್ಯಪ್ಗಳು ಸಂಯೋಜನಾ ಆ್ಯಪ್ ಆಗಿರ್ಬೋದು, ಆಧಾರ್ ಸೀಡಿಂಗ್ ಆಗಿರ್ಬೋದು, ಲ್ಯಾಂಡ್ ಬೇಟ್, ಮತ್ತು ಕೊನೆಗೆ 1 to 5 ಆ್ಯಪು, ಕ್ರಾಪ್ ಸರ್ವೆ, ಮತ್ತು ಕೊನೆಗೆ ಕ್ರಾಪ್ ಸರ್ವೆ ಮೀನ್ಸ್ ಬೆಳೆ ಸಮೀಕ್ಷೆ, ಹೀಗೆ ಹಕ್ಕುಪತ್ರ ಆ್ಯಪು, ಮತ್ತು ಕೊನೆಗೆ ಈ ಥರ ಪ್ರತಿಯೊಂದು ಆ್ಯಪ್ ಅಂತ ಹೇಳಿ ನಮ್ಮ ತಾಂತ್ರಿಕವಾಗಿ ನಮಗೆ ಆ್ಯಪ್ ಮೇಲೆ ಆ್ಯಪು ಅದು ಸಂಬಂಧಪಟ್ಟಂಗೆ ನಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಒಂದು ಮೊಬೈಲ್ ಇಲ್ಲ, ಅದು ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಸಿಮ್ ಇಲ್ಲ, ಅದು ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ನಮಗೆ ಉಪಕರಣಗಳು ಅಂದರೆ ಏನು ಕಂಪ್ಯೂಟ್ರು ಅಥವಾ ಸ್ಕ್ಯಾನರು ಮತ್ತು ಕೊನೆಗೆ ಇಂಟರ್ನೆಟ್ ಸೌಲಭ್ಯ ಏನೂ ಇಲ್ಲ. ಆ ಸೌಲಭ್ಯಗಳು ಇಲ್ಲದೆ ನಮಗೆ ತಾಂತ್ರಿಕವಾಗಿ ಸರ್ಕಾರದಿಂದ ಆ್ಯಪ್ಗಳನ್ನ ಅಳವಡಿಸಿ ಅದನ್ನು ಸಂಬಂಧಪಟ್ಟಂಗೆ ಕೆಲಸ ಮಾಡಿ ಅಂತ ನಾವು ಮಾಡಿದಾಗ ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೇನಾಗಿದೆ ಅಂತಂದರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತಾಯಿದ್ದೇವೆ. ಸೊ ಇದು ಯಾವ ಹಂತಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ರಜಾ ದಿನಗಳನ್ನ ನಾವು ಅನುಭವಿಸ್ತಾ ಇಲ್ಲ, ಮತ್ತು ಹಬ್ಬ ಹರಿದಿನಗಳನ್ನ ನಾವು ಅನುಭವಿಸ್ತಾ ಇಲ್ಲ. ನಮ್ಮ ಕೌಟುಂಬಿಕವಾಗಿ ನಮ್ಮ ಹೆಂಡತಿ ಮಕ್ಕಳು ಮತ್ತು ಯಾರು ಮದುವೆ ಆಗಿಲ್ಲ ಅಂತವ್ರು ಅವ್ರಿಗೊಂದು ಅಪ್ಪ ಅಮ್ಮ ಮತ್ತು ಕೊನೆಗೆ ಅಣ್ಣ ತಮ್ಮರು ಅಂತ ಇರ್ತಾರೆ ಅಂತ ನಾವು ಫ್ಯಾಮಿಲಿ ನಾವೇನು ಫ್ಯಾಮಿಲಿ ಜೊತೆ ನಾವು ಟೈಮ್ ಕಳಿಬೇಕು. ಹಲವು ವರ್ಷಗಳಿಂದ ದೂರದ ಊರುಗಳಲ್ಲಿ ಸೇವಾನಿರತ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಕೂಡಲೇ ಅಂತರ್ಜಿಲ್ಲಾ ವರ್ಗಾವಣೆ ಪ್ರಕರಣಗಳಿಗೆ ಚಾಲನೆ ನೀಡುವ ಮೂಲಕ ಸಿಬ್ಬಂದಿಗಳ ಹಿತ ಕಾಪಾಡಬೇಕೆಂದು ಗ್ರಾಮ ಆಡಳಿತ ಅಧಿಕಾರಿ ಜಾಗೃತಿ ಸರ್ಕಾರಕ್ಕೆ ಮನವಿ ಮಾಡಿದರು. ಅಧಿಕಾರಿಯಾಗಿ 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕೊಡಬೇಕು ಸರ್. ತುಂಬಾ ಕಷ್ಟ ಆಗುತ್ತೆ. ಏಜೆಡ್ ಪೇರೆಂಟ್ಸ್ ಇರ್ತಾರೆ ಊರಲ್ಲೇ, ಯಾರೂ ಇರಲ್ಲ, ನಾವು ನೋಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಸುಮಾರು ಒಂದು 3-4 ವರ್ಷದ ನಂತರನಾದರೂ ನಮಗೆ ಅವಕಾಶ ಕೊಟ್ಟರೆ ನಾವು ಕೂಡ ಲೈಫಲ್ಲಿ ಸೆಟ್ಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಪೇರೆಂಟ್ಸ್ ನೋಡ್ಕೊಳ್ಳಿಕ್ಕೂ ಆಗುತ್ತೆ. ಹಾಗಾಗಿ ಈ ಥರದ್ದು ತುಂಬ ಸಮಸ್ಯೆಗಳಿವೆ ಸರ್. ಇದಕ್ಕೆ ಸ್ವಲ್ಪ ಬೇಗನೆ ಪರಿಹಾರ ಕೊಟ್ಟರೆ ಅನುಕೂಲ ಆಗುತ್ತೆ. ನಾವು ಸಂತೋಷದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ನಮಗೂ ಒಂದು ಇದು ಸಿಗುತ್ತೆ ಸರ್, ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಳ್ತೀನಿ. ಕೌಶಿಕ್, ನಾನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಆಗಿ ನಾನು 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮಗೆ ಮೊದಲನೇದಾಗಿ ನಾವು 8 ವರ್ಷದಿಂದ ಸೇವೆ ಸಲ್ಲಿಸಿದ್ರು ನಮಗೆ ಮೊದಲು ನಾವು ಕೆಲಸಕ್ಕೆ ಸೇರಿಕೊಂಡಾಗ ನಮ್ಮ DC ಅವರ ಆದೇಶ ಇತ್ತು ಏನಂತ ಅಂದರೆ 5 ವರ್ಷ ನಾವು ಸೇವೆಗೆ ಸೇರಿದ ನಂತರದಲ್ಲಿ ನಮ್ಮ ಸರ್ವಿಸ್ನ ಬಿಟ್ಬಿಟ್ಟು ನೀವು ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋಗ್ಬೋದು ಅಂತ ಹೇಳಿದ್ರು. ಆದರೆ ಇವಾಗ ಏನಂತ ಆಗಿದೆ ಅಂದರೆ ನಮಗೆ ರೂಲ್ 6 ಅಂತ ಇದನ್ನು ನಿಯಮ 6ನ ರದ್ದತಿ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ನಮ್ಮ ಜಿಲ್ಲೆಗೆ ಹೋಗಬೇಕು ಅಂತ ಆಗ್ತಾ ಇಲ್ಲ. ನಮ್ಮ ತಂದೆ ತಾಯಿಯನ್ನು ಬಿಟ್ಬಿಟ್ಟು ಅವರಿಗೆ ವಯೋವೃದ್ಧರಾಗಿದ್ದಾರೆ ಆಲ್ರೆಡಿ, ಅವ್ರನ್ನ ನಾವು ನೋಡ್ಕೋಬೇಕು ಅಂದ್ರೂ ನಮ್ಗೆ ಆಗ್ತಾಯಿಲ್ಲ. ನಾವು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ, ನಮ್ಮ ತಂದೆ ತಾಯಿಯವ್ರನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ. ನಮಗೆ ಇದು ಕಷ್ಟ ಆಗಿದೆ. ಆಮೇಲಿಂದ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಪ್ರಮೋಷನ್ನು 25 ವರ್ಷ ಆದ್ರೂ ಸಮೇತ ಪ್ರಮೋಷನ್ ಸಿಗ್ತಾಯಿಲ್ಲ. ಇದು ನಮಗೆ ನೋವಿನ ಸಂಗತಿಯಾಗಿರುತ್ತದೆ. ರೇಣುಕಯ್ಯ ಮಾತನಾಡಿ, ಇತ್ತೀಚಿನ ಮೊಬೈಲ್ ಆಪ್ ಬಳಕೆಯಿಂದ ಸಿಬ್ಬಂದಿಗಳು ತೀವ್ರ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವಂತಾಗಿದೆ. ಇದು ಸಿಬ್ಬಂದಿಗಳು ವಿವಿಧ ಕಾಯಿಲೆಗಳಿಂದ ಬಳಲುವಂತಾಗಿದೆ. ಮೊಬೈಲ್ ಆಪ್ ಕೈಬಿಟ್ಟು ಸೂಕ್ತ ಕಾಲಾವಕಾಶ ನೀಡಿ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡುವಂತೆ ಒತ್ತಾಯಿಸಿದರು. ಗ್ರಾಮಾಡಳಿತಾಧಿಕಾರಿ ಹೊಸನಗರ, ನಾವು ಇಲ್ಲಿ ಹೊಸನಗರ ಬಂದು 16 ವರ್ಷ ನಡೀತಾ ಇದೆ. ಮೊದಲೆಲ್ಲ ಇಷ್ಟೊಂದು ಸಮಸ್ಯೆ ಏನಿರಲಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೋ. ಈಗ ಆ್ಯಪ್ಗಳ ಅವಳಿ, ಮೊಬೈಲ್ ಆ್ಯಪ್ಗಳ ಅವಳಿ ಸ್ಟಾರ್ಟ್ ಆಗಿ ಎಲ್ಲ ಅರ್ಜೆಂಟಾಗಿ ಇವತ್ತೇ ಮಾಡಬೇಕು, ರಾತ್ರಿನೇ ಮುಗಿಸ್ಬೇಕು, ಬೆಳಗ್ಗೆನೇ ಮುಗಿಸ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಅದರಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಎಲ್ಲ BP, ಶುಗರು ಎಲ್ಲ ಬಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಈ ಥರ ಆಗ್ತಾಯಿದೆ. ಆದರೆ ಹೆಚ್ಚುವರಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ರಾತ್ರಿ ಕೊಟ್ಟು ಬೆಳಗ್ಗೆ ಮಾಡಿ ಅಂತಾರೆ, ಬೆಳಗ್ಗೆ ಕೊಟ್ಟು ರಾತ್ರಿ ಮುಗಿಸಿ ಅಂತಾರೆ. ಆದರೆ ಇಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸರ್ವರ್ ಇಲ್ಲ, ಸಿಗ್ನಲ್ ಇಲ್ಲ, ಯಾವುದೋ ನೆಟ್ಟು ಇಲ್ಲ. BSNL ಕರೆಂಟ್ ಇದ್ದರೆ ಮಾತ್ರ ಇದಾಗುತ್ತೆ, ಕರೆಂಟ್ ಇಲ್ಲ ಅಂದರೆ ಏನೂ ಸಮಸ್ಯೆ ಆಗೋಲ್ಲ. ಆದ್ದರಿಂದ ಈ ಆ್ಯಪ್ಗಳನ್ನ ಕೈಬಿಟ್ಟು ನಮಗೆ ಕಾಲಾವಧಿಯನ್ನು ಕೊಟ್ಟು, ಹೆಚ್ಚಿನ ಅವಧಿಯನ್ನು ಕೊಟ್ಟು ಕೆಲಸ ಮಾಡೋಕ್ಕೆ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇಂದಿನ ಸಾಂಕೇತಿಕ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ರಾಜ್ಯ ಮಟ್ಟದ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಸಂಘ ನೀಡಿತು. ಪ್ರತಿಭಟನೆಯಲ್ಲಿ ಸಂಘದ ಗೌರವಾಧ್ಯಕ್ಷೆ ಶೋಭಾ, ಉಪಾಧ್ಯಕ್ಷ GS ಯೋಗೀಶ್, ಕಾರ್ಯದರ್ಶಿ ಸಿದ್ದಪ್ಪ ಚೂರೇರ, ಖಜಾಂಚಿ ಸುನೀಲ್ ದೇವಾಡಿಗ, ಸಿಬ್ಬಂದಿಗಳಾದ ದೀಪು, RP ಸುರೇಶ್, ಜಾಹೀರ್ ಹುಸೇನ್, ಇಂದಿರಾ, ಕೌಶಿಕ್, ಬಾಳೆಕೊಪ್ಪ ನಾಗಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಪೋಸ್ಟ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartum.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.